ಯಾರಿಗಾದ್ರೂ ಮದ್ವೆ ಫಿಕ್ಸ್ ಆಗಿದ್ರೆ ಈ ತಪ್ಪು ಮಾತ್ರ ಮಾಡಕ್ ಹೋಗ್ಬಾರ್ದು. ಯಾವ್ದು ಆ ತಪ್ಪು ಅಂತಂದ್ರೆ ಮದುವೆಗೆ ಅವರ ಎಕ್ಸ್ ಅನ್ನ ಇನ್ವೈಟ್ ಮಾಡೋದು. ಅವ್ರವ್ರ ಹೆಸರು ಕೊಟ್ಕೊಂಡಿರ್ತಾರಲ್ಲ ಹಳೆ ಲವರ್, ದಯವಿಟ್ಟು ಅವ್ರನ್ನ ಯಾವುದೇ ಕಾರಣಕ್ಕೂ ಮದುವೆಗೆ ಇನ್ವೈಟ್ ಮಾಡ್ಲೇಬೇಡಿ. ಯಾಕೆ ಅಂತಂದ್ರೆ ಒಂದ್ ವಿಚಾರ ಕೇಳಿದ್ರೆ ನೀವು ಕಂಗಾಲ್ ಆಗ್ಬಿಡ್ತೀರಾ. ಏನಪ್ಪಾ ಅದ್ ವಿಚಾರ ಅಂತಂದ್ರೆ ಒಂದ್ ಹುಡುಗಿ ಅವ್ರ ಫ್ರೆಂಡ್ಸ್ ನ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ನ ಇನ್ವೈಟ್ ಮಾಡೋ ಸಂದರ್ಭದಲ್ಲಿ ಆ ಹುಡುಗಿ ಎಕ್ಸ್ ಅನ್ನು ಕೂಡ ಮದುವೆಗೆ ಇನ್ವೈಟ್ ಮಾಡುತ್ತಾರೆ. ಆಗ ಅವ್ ಮದುವೆಗೆ ಬಂದಿರ್ತಾನೆ, ಸಖತ್ತಾಗಿರೋ ಒಂದು ಗಿಫ್ಟ್ ಪ್ಯಾಕ್ ನ ಆ ಹುಡುಗಿಗೆ ಗಿಫ್ಟ್ ಮಾಡಿರ್ತಾನೆ. ಮದುವೆ ಎಲ್ಲ ಸೂಪರ್ ಆಗಲ್ಲ ಆದ್ಮೇಲೆ ಈ ಮನೆಯವರೆಲ್ಲ ಯಾರ್ಯಾರಿಂದ ಏನೇನ್ ಗಿಫ್ಟ್ ಬಂದಿದೆ ಅಂತ ಅನ್ಬಿಟ್ಟು ಮನೆಯಲ್ಲಿ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಮನೆಯಲ್ಲಿ ಚೆಕ್ ಮಾಡೋ ಸಂದರ್ಭದಲ್ಲಿ ಹುಡುಗಿಯ ಎಕ್ಸ್ ಯಾರಿದ್ನಲ್ಲ ಗಿಫ್ಟ್ ಕೊಟ್ಟಿದ್ನಲ್ಲ ಒಳ್ಳೆ ಗಿಫ್ಟ್ ಬಾಕ್ಸ್ ಅಲ್ಲಿ, ಆ ಗಿಫ್ಟ್ ಬಾಕ್ಸ್ ಎಂತ ಗಿಫ್ಟ್ ಬಾಕ್ಸ್ ಅಂದ್ರೆ ಓಪನ್ ಮಾಡಿದ ತಕ್ಷಣ ಅದು ಸ್ಫೋಟಕ ಆಗ್ಬಿಡ್ಬೇಕು ಆ ತರ ಐಡಿಯಾ ಮಾಡ್ಬಿಟ್ಟು ಗಿಫ್ಟ್ ಕೊಟ್ಟು ಕಳ್ಸಿರ್ತಾನೆ. ಅದನ್ನ ಹುಡುಗ ಮತ್ತೆ ಹುಡುಗನ್ ತಮ್ಮ ಓಪನ್ ಮಾಡಿರ್ತಾರೆ. ಟಮ್ ಅಂತ ಅನ್ಬಿಟ್ಟಿರುತ್ತೆ. ಅವ್ರಿಬ್ರು ಅಷ್ಟೇ ಗೋವಿಂದ, ಇಲ್ಲಿ ಇಲ್ವೇ ಇಲ್ಲ ಅವರು. ಮಾರಲ್ ಆಫ್ ದ ಸ್ಟೋರಿ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಯಾವುದೇ ಕಾರಣಕ್ಕೂ ಎಕ್ಸ್ ಅನ್ನ ಇನ್ವೈಟ್ ಮಾಡ್ಲೇಬೇಡಿ ಮದುವೆಗೆ. ಆದಷ್ಟು ಅವ್ರಿಗೆ ಗೊತ್ತಾಗದೆ ಇರೋ ರೀತಿಯಲ್ಲಿ ಮದುವೆ ಆಗ್ಬೇಕಾಗಿ ಬರುತ್ತೆ. ಹೇಳಕ್ ಆಗಲ್ಲ. ಅವ್ರ ಹತ್ರ ಹಳೆ ಫೋಟೋಸ್ ಇದ್ರೆ ಏನ್ ಮಾಡ್ತೀರಾ, ಒಳ್ಳೆ ಉದ್ದೇಶದಿಂದ ಇನ್ವೈಟ್ ಮಾಡಿರ್ಬೋದು. ಆಗ ಆ ವ್ಯಕ್ತಿ ಬರ್ತಾರೆ, ಬಂದು ಏನ್ ತರ ಬೇಕಾದ್ರೂ ಕಿತಾಪತಿ ಮಾಡಬಹುದು. ಅದರಲ್ಲಿ ಕೆಲವೊಂದು ವಿಚಾರಗಳು ಹೇಳಬಹುದಾದಂತದ್ದು ಅಂತ ಹೇಳೋದಾದ್ರೆ ಹಳೇದಾದ ಒಂದೊಂದು ಫೋಟೋಸ್ ಇರುತ್ತೆ. ಆ ಫೋಟೋಸ್ ಅನ್ನ ಮದ್ವೆ ಮನೆಯಲ್ಲಿ ಬೇಕು ಅಂತ ಹುಡುಗನ ತೋರ್ಸೋದು. ನನ್ ಜೊತೆ ಮುಂಚೆ ಇದ್ಲು, ಇವಾಗ ನಿನ್ ಜೊತೆ ಇದ್ದಾಳೆ, ನಾನ್ ಫಸ್ಟ್ ಹ್ಯಾಂಡ್ ಇದ್ದೆ, ನೀನ್ ಸೆಕೆಂಡ್ ಹ್ಯಾಂಡ್ ಅನ್ನೋ ತರ ಬೇಕು ಅಂತ ಹಂಗೆ ಸಡನ್ ಆಗಿ ಸ್ಪಿನ್ ನೋಡ್ಬಿಡೋದು. ಅವನು ಟಾಸ್ ಆಗ್ತಾ ಇರ್ತಾನೆ ಮೇಲೆ ಟನ್ ಅಂತ. ಓ ಹಿಂಗೆಲ್ಲ ನಾ ವಿಷಯ ಬಕ್ರ ಆಗ್ಬಿಟ್ಟಲ್ಲ ಗುರು ಅಂತ ಅವ್ನ್ ಮೆಂಟಲಿ ಏನಾಗ್ಬಿಡ್ತದೆ, ಸೈಕ್ ಆಗ್ಬಿಡ್ತಾನೆ. ಸೊ ಇದೇ ತರ ಹುಡುಗಿಗೂ ಆಗುತ್ತೆ ಹುಡುಗರಿಗೂ ಆಗುತ್ತೆ. ಅಕಸ್ಮಾತ್ ಈ ತರದ್ದು ವಿಚಾರ ಆಗದೆ ಇದ್ರು ಕೂಡ ಇನ್ನೂ ಖತರ್ನಾಕ್ ಕೆಲಸ ಏನು ಅಂತಂದ್ರೆ ಅವ್ರ ತಂದೆ ತಾಯಿ ಯಾರು. ಒಂದು ಹುಡುಗಿಗೆ ಒಂದು ಹುಡುಗ ಮೋಸ ಮಾಡಿದ್ರೆ ಏನ್ ಮಾಡ್ತಾರೆ, ಆ ಹುಡುಗಿ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ನೋಡಿ ಸರ್ ನನ್ ಜೊತೆ ಅವನಿದ್ದ, ಒಳ್ಳೆ ಲವರ್ಸ್ ಆಗಿದ್ವಿ, ಮದ್ವೆ ಆಗೋಂದ್ರೆ ಬೇಕು ಅಂತ ಮದ್ವೆ ಆಗಿಲ್ಲ, ಜಾತಿ ಅಡ್ಡ ಬಂದ್ಬಿಡ್ತಂತೆ. ಫ್ರೆಂಡ್ಶಿಪ್ ಮಾಡುವಾಗ ಲವ್ ಮಾಡುವಾಗ ಇಬ್ರು ಒಟ್ಟಿಗೆ ಎಲ್ಲಾನು ಮಾಡಿದ್ವಲ್ಲ, ಅವಾಗೇನು ಯಾಕೆ ಜಾತಿ ಬರ್ಲಿಲ್ಲ, ಇವಾಗ ಯಾಕೆ ಜಾತಿ ಬರ್ತಿದೆ ನೋಡಿ ಸರ್, ನನ್ಗ್ ಮಾಡ್ದಂಗೆ ಇನ್ನೂ ಅದೆಷ್ಟು ಜನಕ್ಕೆ ಹುಡುಗಿಗೆ ಮಾಡಿದನೋ ಏನೋ, ಈ ತರದೆಲ್ಲ ಸ್ಪಿನ್ ನೋಡ್ಬಿಡ್ತಾರೆ. ಹುಷಾರಾಗಿರ್ಬೇಕಾಗತ್ತೆ. ಇನ್ನೂ ಒಂದ್ ವಿಚಾರ ಹೇಳೋದಾದ್ರೆ ಬಹಳಷ್ಟು ಜನ ಮದ್ವೆಗೆ ಯಾವ ಫ್ರೆಂಡ್ಸ್ ಇನ್ವೈಟ್ ಮಾಡುವುದಿಲ್ಲ, ಹತ್ರದ ಸಂಬಂಧಿಕರನ್ನ ಮಾತ್ರ ಇನ್ವೈಟ್ ಮಾಡುತ್ತಾರೆ ಮದ್ವೆಗೆ. ಯಾರಿಗ್ ಗೊತ್ತು, ಏನ್ ಬೇಕನ ಆಗ್ಬೋದು, ಅಥವಾ ನಿಜಾನೇ ಇರ್ಬೋದು, ಇಲ್ದೇನೂ ಇರ್ಬೋದು, ಸುಳ್ಳಾಗೂ ಹೇಳ್ಬೋದು, ಹೇಳ್ದೇನೂ ಇರ್ಬೋದು. ಕರೆದ್ರು ಕಷ್ಟ, ಕರೀದೇ ಇದ್ರು ಕಷ್ಟ. ಅದಕ್ಕೆ ಇರ್ಲಿ ಬಿಡಪ್ಪ, ಕರೀದಿದ್ರೆ ಕಷ್ಟ ಅನ್ಬಿಟ್ಟು ಯಾರು ಕರೆಯೋದು ಇಲ್ಲ. ಇನ್ಫ್ಯಾಕ್ಟ್ ಇದೇ ಕಾರಣಕ್ಕಾಗಿ ಬಹುತೇಕ ಜನರು ಯಾರನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವರ ಮದುವೆ ಫೋಟೋನ ಅಪ್ಲೋಡ್ ಮಾಡಿರುವುದಿಲ್ಲ. ತುಂಬಾ ಪ್ರೈವಸಿಯಾಗಿ ಇಟ್ಕೊಂಡಿರ್ತಾರೆ, ಯಾರು ಗೊತ್ತಾಗಬಾರ್ದು ಅಂತ ಅನ್ಬಿಟ್ಟು ಈ ತರದಲ್ಲಿ ಇಟ್ಕೊಂಡಿರ್ತಾರೆ. ಇನ್ ಕೆಲವು ಕೇಸಸ್ ಗಳಲ್ಲಿ ಯಾವ ತರ ಆಗ್ಬಹುದು ಅಂತಂದ್ರೆ ಪೊಲೀಸ್ ನ ಕರ್ಕೊಂಡ್ ಬಂದ್ಬಿಡ್ಬೋದು. ಈ ಹುಡುಗಿನೇ ಆಗ್ಲಿ ಹುಡುಗಾನೇ ಆಗ್ಲಿ ಪೊಲೀಸ್ ನ ಕರ್ಕೊಂಡ್ ಬಂದ್ಬಿಟ್ಟು ನೋಡಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಇವಾಗ ಯಾರೋ ಇನ್ನೊಂದು ಹುಡುಗಿನ ಮದ್ವೆ ಆಗ್ತಿದ್ದಾನೆ ಅನ್ಬಿಟ್ಟು ಅರೆಸ್ಟ್ ಮಾಡ್ಸೋದು. ಹಳೆ ಯಾವ್ದೋ ಒಂದು ಪ್ರೂಫ್ ತೋರಿಸ್ಬಿಟ್ಟು ಅರೆಸ್ಟ್ ಮಾಡಿಸ್ಬಿಡೋತರ ಅದ್ರಲ್ಲಿ. ಆಮೇಲೆ ಏನಾಗುತ್ತೆ, ಸಂಬಂಧನೇ ಹಾಳಾಗೋಗ್ಬಿಡುತ್ತೆ. ಸಂಬಂಧಿಕರಲ್ಲಿ ಮನ ಮರೆದೇ ಹೋಯ್ತು, ಮಗ ಕೆಡ್ಸ್ಕೊಂಡಂಗಾಯ್ತು. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಂತೂ ನೆಕ್ಸ್ಟ್ ಲೆವೆಲ್. ಅಪ್ಪಿ ತಪ್ಪಿ ಅದೇನಾದ್ರು ಸಾಮಾಜಿಕ ಜಾಲತಾಣದಲ್ಲಿ ಸಿಗಾಕೊಂಡು ಅಥವಾ ಇನ್ನೊಂದಷ್ಟು ವೈರಲ್ ಆಯ್ತು ಅಂದ್ರೆ ಇವನ್ ತಗೊಂಡ ಅಪ್ಲೋಡ್ ಮಾಡ್ದ ತಗೋ ಡೌನ್ಲೋಡ್ ಮಾಡ್ಕೊ ರೀ ಅಪ್ಲೋಡ್ ಮಾಡೋ, ಈ ತರದೆಲ್ಲ ಆಗುತ್ತೆ, ಸಾಧ್ಯತೆಗಳಿರುತ್ತೆ. ಇದು ಬರೀ ಒಂದು ಒರಿಸ್ಸಾದಲ್ಲಿ ನಡೆದಿರ್ತಕ್ಕಂತ ಕತೆ ಮಾತ್ರ ಅಲ್ಲ, ಇದು ಬಹಳಷ್ಟು ಕಡೆ ಇದೇ ತರ ನಡೀತಾ ಇರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ವಿಚಾರದ ಬಗ್ಗೆ. ಅದೇ ರೀತಿಯಿಂದ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಅಥವಾ ಯಾರಿಗೂ ನೋವು ಮಾಡ್ಬೇಕಂತಲ್ಲ, ಒಂದು ಜನರಲ್ ಇನ್ಫಾರ್ಮೇಶನ್ ನಮ್ ಕಡೆಯಿಂದ ಒಂದು ತಿಳಿಸುವ ಪ್ರಯತ್ನ ಆಗಿರುತ್ತೆ ಅಷ್ಟೇ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ